ಅದಕ್ಕೆ ರಕ್ತಸ್ರಾವ ಕಡಿಮೆ ಆಗಿ ಅದು ಕೊಳಿಯಕ್ಕೆ ಶುರು ಆಗುತ್ತೆ, ಕಪ್ಪುಗಾಗಿ ಅದು ಒಡೆದೋಗುತ್ತೆ, ಕೊಳ್ತೋಗುತ್ತೆ, ಕೋಮಗೊಳ್ತಾರೆ ಪೇಷಂಟ್. ಅದನ್ನ ಸೆಪ್ಟಿಕ್ ಶಾಕ್ ಅಂತ. ಆ ಗ್ಯಾಪ್ ಯಾವಾಗ ಜಾಸ್ತಿ ಆಗ್ತದಲ್ಲ, ಆ ಜಾಸ್ತಿ ಆಗಿರೋ ಜಾಗನ ನಾವು ಹರ್ನಿಯಾ ಅಂತ. ಹುಕ್ಕಳಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗುಂಡಿ ತರ ಇಷ್ಟು ದಪ್ಪ ಗುಳ್ಳೆ ತರ ಬಂದಿರುತ್ತೆ. ಏನಾದ್ರು ತೂಕ ಎತ್ತಿದ್ರೆ ಇಷ್ಟು ದಪ್ಪ ಆಗುತ್ತೆ, ಬಳಕ್ ಅಂತ ಸೌಂಡ್ ಬರುತ್ತೆ, ಒಳಗೆ ಯಾವ ರೀತಿ ಬೆರಳು ಒಂದು 10 ನಿಮಿಷ ಒಂದು ದಾರ ಕಟ್ಬಿಟ್ರೆ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಅದಕ್ಕೆ ರಕ್ತ ಸಿಗ್ಲಿಲ್ಲ ಅಂದ್ರೆ ಕೊಳ್ತೋಗುತ್ತೆ, ಕಪ್ಪಗಾಗುತ್ತೋ, ಜೀವ ಕಳ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಸರ್, ಹರ್ನಿಯಾ ಅಂದ್ರೆ ಏನು, ಏನ್ ಲಕ್ಷಣ, ಅದರಲ್ಲಿ ವಿಧಗಳಿದೆಯಾ, ಹೇಗೆ? ಖಂಡಿತ. ಹರ್ನಿಯಾ ಅಂದ್ರೆ ಬೈ ಡೆಫಿನಿಷನ್ ವೀಕ್ನೆಸ್ ಇನ್ ದ ವಾಲ್ ಅಂತೀವಿ. ಪ್ರೊಟ್ರೂಷನ್ ಆಫ್ ವಿಸ್ಕಸ್, ನಮ್ಮ ಪುಸ್ತಕದಲ್ಲಿರುವಂಥ ಡೆಫಿನೇಷನ್ ಪ್ರಕಾರ ಪ್ರೊಟ್ರೂಷನ್ ಆಫ್ ಪಾರ್ಟ್ ಆರ್ ಹೋಲ್ ಆಫ್ ಅ ವಿಸ್ಕಸ್ ಥ್ರೂ ದ ವೀಕ್ನೆಸ್ ಇನ್ ದ ವಾಲ್ ಕಂಟೈನಿಂಗ್ ಇಟ್ ಅಂತ ನಾವು ಪುಸ್ತಕದಲ್ಲಿ ಬರಿತೀವಿ. ಹಂಗಂದ್ರೆ ಏನು, ಕಾಮನ್ ಆಗಿ ಹೇಳ್ಬೇಕು ಅಂದರೆ ಯಾವುದಾದ್ರೂ ಒಂದು ಕ್ಯಾವಿಟಿ, ಇವಾಗ ಕ್ಯಾವಿಟಿ ಅಂದರೆ ಹೊಟ್ಟೆ ಒಂದು ಕ್ಯಾವಿಟಿ, ಚೆಸ್ಟ್ ಒಂದು ಕ್ಯಾವಿಟಿ, ಬ್ರೈನ್ ಒಂದು ಕ್ಯಾವಿಟಿ, ಸ್ಕಲ್. ಸೊ ಎಲ್ಲಿ ಒಂದು ಗೂಡು ಥರ ಇರುವಂಥ ಜಾಗದಲ್ಲಿ ಇರುವಂಥ ವಸ್ತು, ಅದರೊಳಗಡೆ ಇರುವಂಥ ಒಂದು ಅಂಗಗಳು, ಈಗ ಹೊಟ್ಟೆ ತೊಗೊಂಡ್ರೆ ಈಗ ತಾನೇ ಹೇಳ್ದಂಗೆ ಲಿವರ್ ಇದೆ, ಕಿಡ್ನಿ ಇದೆ, ಸ್ಪ್ಲೀನ್ ಇದೆ, ಹೊಟ್ಟೆ, ಸ್ಟಮಕ್ ಇದೆ, ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ಇರ್ತವೆ. ಅದ್ರ ಮೇಲ್ಗಡೆ ಒಂದು ಒಮೆಂಟಮ್ ಅಂತ ಕೂಡ ಇರ್ತದೆ, ಅದು ಫ್ಯಾಟ್, ಫೈಬ್ರೋ ಫ್ಯಾಟಿ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತೀವಿ. ಸೊ ಅದ್ರ ಮೇಲ್ಗಡೆ ನಮಗೆ ಕಾಣಿಸುವಂಥದ್ದು ಮೇಲ್ಗಡೆ ಚರ್ಮ, ಸ್ಕಿನ್, ಮಸಲ್ಸ್, ಆಂಟೀರಿಯರ್ ಅಬ್ಡಾಮಿನಲ್ ವಾಲ್ ಅಂತೀವಿ ಅದನ್ನು. ವಾಲ್ ಯಾವುದೇ ಒಂದು ಕ್ಯಾವಿಟಿ, ಇವಾಗ ಒಂದು ಇದನ್ನು ಒಂದು ಬಿಂದಿಗೆ ಥರ ನೀವು ಅದನ್ನು ಊಹಿಸ್ಕೊಂಡ್ರೆ ಆ ಒಂದು ಔಟರ್ ಲೇಯರ್ ಇದೆಯಲ್ಲ ಅದನ್ನು ಆಂಟೀರಿಯರ್ ಅಬ್ಡಾಮಿನಲ್ ವಾಲ್. ಮಸಲ್ಸ್ ಇರ್ತವೆ, ನೀವು ಬಾಡಿ ಬಿಲ್ಡರ್ಸ್ನ ನೋಡಿರ್ತೀರ, ಎಲ್ಲ ಮಸಲ್ಸ್ ಎಲ್ಲ ಕ್ಲೀನಾಗಿ ಕಾಣಿಸ್ತವೆ ಅವ್ರಿಗೆ. ಮಧ್ಯದಲ್ಲಿ ಕಾಣೋದೆ ರೆಕ್ಟಸ್, ಈ 6 ಪ್ಯಾಕ್ ಅಂತಾರಲ್ಲ, ಅದು ಹೆಂಗೆ ಮಾಡ್ಕೋತಾರೆ ಅಂದರೆ ರೆಕ್ಟಸ್ ಅಂತ ಮಸಲ್ ಇರ್ತದೆ ಆ ಕಡೆ ಈ ಕಡೆ. ಸೊ ಅದನ್ನು ಚೆನ್ನಾಗಿ ವ್ಯಾಯಾಮ ಮಾಡಿದಾಗ ಅದು ಗಟ್ಟಿಯಾಗುತ್ತೆ, ದೊಡ್ಡದಾಗಿ ಕಾಣುತ್ತೆ. ಸೊ ಆ ಮಸಲ್ಸ್ ಮಧ್ಯದಲ್ಲಿ ಗ್ಯಾಪ್ ಇರ್ತವೆ. ನ್ಯಾಚುರಲಿ ಹುಟ್ಟದಲ್ಲೇ ಪ್ರತಿಯೊಂದು ಮಸಲ್ ಮಧ್ಯದಲ್ಲಿ ಫೇಶಿಯಾ ಅಂತ ಇರ್ತವೆ, ಗ್ಯಾಪ್ಸ್ ಇರ್ತವೆ. ಆ ಗ್ಯಾಪ್ ಯಾವಾಗ ಜಾಸ್ತಿ ಆಗ್ತದಲ್ಲ, ಆ ಜಾಸ್ತಿ ಆಗಿರೋ ಜಾಗನ ನಾವು ಹರ್ನಿಯಾ ಅಂತೀವಿ. ಅದ್ರ ಒಳಗಡೆಯಿಂದ ಏನಾಗುತ್ತೆ, ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ, ಯಾವಾಗ ಜಾಸ್ತಿ ಆಗುತ್ತೆ, ಕೆಮ್ಮಿದಾಗ, ಸೀನಿದಾಗ, ತೂಕ ಏನಾದರೂ ಎತ್ತಿದಾಗ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇರೋವಂಥ ಕಂಟೆಂಟ್ಸ್ ಅಂದರೆ ಸಣ್ಣ ಕರಳು ಆಗ್ಬೋದು, ದೊಡ್ಡ ಕರಳು ಆಗ್ಬೋದು, ಅಥವಾ ಒಮೆಂಟಮ್ ಅಂದರೆ ಆ ಫ್ಯಾಟ್ ಇರೋವಂಥದ್ದು ಆಗ್ಬೋದು, ಈಚೆ ಬರೋಕ್ಕೆ ಶುರು ಆಗುತ್ತೆ. ಕಾಮನೆಸ್ಟ್ ಆಗೋದು ಅಂತಂದರೆ ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ. ಅಂದರೆ ಈ ಮಧ್ಯಭಾಗದಲ್ಲಿ ಈ ಮೂಳೆಯಲ್ಲಿ ಸ್ಟರ್ನಮ್ ಅಂತೀವಿ ಇದನ್ನು. ಸ್ಟರ್ನಮ್ ಮುಗಿದಿದ ತಕ್ಷಣ ಇಲ್ಲಿ ಕೆಳಗಡೆ ಬರುತ್ತಲ್ಲ, ಆ ಜಾಗದಲ್ಲಿ ಹೊಕ್ಕಳ ಮೇಲೆ, ನಮಗೆ ಕಾಮನಾಗಿ ಅರ್ಥ ಆಗಬೇಕು ಅಂದರೆ ಹೊಕ್ಕಳಿನ ಮೇಲ್ಭಾಗದಲ್ಲಿ ಒಂದು ಸಣ್ಣ ಗುಂಡಿ ಥರ ಇಷ್ಟು ದಪ್ಪ ಗುಳ್ಳೆ ಥರ ಬಂದಿರುತ್ತೆ ಕೆಲವರಿಗೆ. ಅದರಿಂದ ಕೆಲವ್ರು ಬಹಳ ಇನ್ನೂ ಕಾಮನ್ ಅಂದರೆ ಹೊಕ್ಕಳಲ್ಲೇ ಬರುತ್ತೆ. ಹೊಕ್ಕಳು ಬಳ್ಳಿ ಅದು ಏನಿರುತ್ತಲ್ಲ ಹೊಕ್ಕಳು, ಆ ಹೊಕ್ಕಳಲ್ಲೇ ಇಷ್ಟು ದಪ್ಪ ಹಿಂಗೆ ಈಚೆ ಬಂದಿರುತ್ತೆ. ಕೆಲಸ ಮಾಡ್ಬೇಕಾದ್ರೆ ಬೆಳಗಿನ ಸಾಯಂಕಾಲದವರೆಗೂ ನೋಡೋ ಅಷ್ಟರಲ್ಲಿ ಇಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ, ಅಥವಾ ಕೆಮ್ಮಿದ್ರೆ ದಪ್ಪ ಆಗುತ್ತೆ, ಅಥವಾ ಏನಾದ್ರು ತೂಕ ಎತ್ತಿದ್ರೆ ಇಷ್ಟು ದಪ್ಪ ಆಗುತ್ತೆ. ಮಲ್ಕೊಂಡು ಅದನ್ನು ಚೂರು ಹಿಂಗೆ ಮೆತ್ತಿಗೆ ಒತ್ತಿದ್ರೆ ನಿಧಾನಕ್ಕೆ ಒಳಗೊಟ್ಟೋಗುತ್ತೆ, ಬಳಕ್ ಅಂತ ಸೌಂಡ್ ಬರುತ್ತೆ, ಒಳಗೋಗುತ್ತೆ. ಏನಕ್ಕೆ, ಕರಳು ಮತ್ತು ಆ ಫ್ಯಾಟು ಈಚೆ ಬಂದು ಕೂತಿರುತ್ತೆ. ಯಾಕೆ, ಆ ಗ್ಯಾಪ್ ಇರುತ್ತೆ, ಹಿಂಗಿರ್ಬೇಕಾಗಿರೋದು ಒಂಚೂರು ಹಿಂಗೆ ಗ್ಯಾಪ್ ಆಗಿರುತ್ತೆ. ಸೊ ಆ ಗ್ಯಾಪ್ ಒಳಗಡೆ ಏನಾಗುತ್ತೆ, ಒಳಗಡೆ ಇರೋಂಥ ಕರಳು ಇದೆಲ್ಲ ಈಚೆ ಬಂದಿರುತ್ತೆ. ಅದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಒಳಗೋಗುತ್ತೆ, ಮುಚ್ಚೋಗುತ್ತೆ. ಆದರೆ ಆ ಗ್ಯಾಪಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಸ್ಯಾಕು, ಒಂದು ಚೀಲದ ಥರ ಬೆಳ್ಕೊಂಡಿರುತ್ತೆ. ಅದನ್ನು ನಾವು ಹರ್ನಿಯಲ್ ಸ್ಯಾಕ್ ಅಂತೀವಿ. ಆ ಚೀಲದೊಳಗಡೆ ಇದು ಬಂದು ಸೇರ್ಕೊಳ್ತಾ ಇರುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಸೊ ಅದನ್ನು ನಾವು ರೆಡ್ಯೂಸಿಬಲ್ ಹರ್ನಿಯಾ ಅಂತೀವಿ. ಸೊ ಹರ್ನಿಯಾ ಅನ್ನೋದು ಚಿಕ್ಕದಿದ್ದಷ್ಟು ಗ್ಯಾಪು ರಿಸ್ಕ್ ಜಾಸ್ತಿ. ಯಾಕೆಂದರೆ ಒಂದು ಕರಳಿನ ಬಳ್ಳಿ ಹಿಂಗೆ ಬಂದು ಹಿಂಗೆ ಸಿಕ್ಕಾಕೊಂಡಿದೆ ಅಂದ್ಕೊಳ್ಳಿ, ಅದು ದೊಡ್ಡದಾಗಿತ್ತು ಗ್ಯಾಪು ಅಂತಂದರೆ ಹಿಂಗೆ ಈಚೆ ಬಂದು ವಾಪಸ್ ಒಳಗೆ ಹೋಗಿ ಬಿದ್ದೋಗುತ್ತೆ, ಒಳಗಡೆ ಹೊಟ್ಟೆ ಒಳಗೆ ಹೊರಟೋಗುತ್ತೆ ಪ್ರೆಸ್ ಮಾಡಿದ್ರೆ. ಎಷ್ಟೋ ಜನಕ್ಕೆ ಹಂಗೆ ಆಗಿರುತ್ತೆ. ವಯಸ್ಸಾದವರು ಸುಮಾರು ಕಾಮನ್ ಆಗೋದು ಅಂದರೆ ವಯಸ್ಸಾಗಿರೋರಲ್ಲಿ ಇದು. ಯಾಕೆಂದರೆ ಮಸಲ್ಸ್ ವೀಕ್ ಆಗುತ್ತೆ. ಯಾವ ರೀತಿ ನಾವು ಬೆಳೀತಾ ಎಲ್ಲ ಚರ್ಮಗಳೆಲ್ಲ ಸೆಳೆತಾ ಬಂದು ಎಲ್ಲ ಲೂಸ್ಲಾಗ್ತವೋ, ಅದೇ ರೀತಿ ಮಸಲ್ಸು ಕೂಡ ಸಣ್ಣ ಆಗಿ ಅದರದ ಶಕ್ತಿ ಕಡಿಮೆ ಆಗಿ ಗ್ಯಾಪ್ ಆಗುತ್ತೆ, ಹರ್ನಿಯಾ ಆಗುತ್ತೆ. ಇನ್ನು ಕೆಲವೊಂದರೆ ತೂಕ ತುಂಬ ಲೇಬರರ್ಸು, ಮ್ಯಾನ್ಯುಯಲ್ ಲೇಬರರ್ಸು, ವ್ಯವಸಾಯ ಮಾಡೋರು ಇರ್ಬೋದು, ಮೂಟೆ ಹೊರೋರು ಇರ್ಬೋದು, ತೂಕದಿಂದ ಎತ್ತಿ ಕೆಲಸ ಮಾಡೋದು ತುಂಬ ಕಷ್ಟಪಟ್ಟು ಶ್ರಮಜೀವಿಗಳು ಅಂತ ಹೇಳ್ತೀವಲ್ಲ, ಅವರಲ್ಲಿ ಕೂಡ ಹರ್ನಿಯಾ ಕಾಮನ್. ಮೂರನೇದು ಬೀಡಿ ಸಿಗರೆಟ್ ಸೇದೋರಿಗೆ ಮಸಲ್ಸು ಡೆವಲಪ್ ಆಗಕ್ಕೆ ಬೇಕಾಗಿರೋಂಥ ಒಂದು ಪರ್ಟಿಕ್ಯುಲರ್ ಅಂಶ ಅದು ಎಫೆಕ್ಟ್ ಆಗಿ ಫೈಬ್ರಿನೋಜನ್ ಅಂತೀವಿ, ಅದು ಡೆವಲಪ್ಮೆಂಟ್ ಕಡಿಮೆ ಆಗಿ ಆವಾಗ ವೀಕ್ನೆಸ್ ಆಗಿ ಅವರಲ್ಲೂ ಕೂಡ ಹರ್ನಿಯಾ ಆಗುತ್ತೆ. ಸೊ ಅಂಬಲಿಕಲ್ ಹರ್ನಿಯಾ ಬಿಟ್ಟರೆ ನೆಕ್ಸ್ಟ್ ಕಾಮನ್ ಇರೋದು ಇಂಗ್ವೈನಲ್ ಹರ್ನಿಯಾ. ಸೊಂಟದ ಭಾಗದಲ್ಲಿ ಎರಡು ಕಡೆ ನಮ್ಮ ಹೊಟ್ಟೆ ಎಲ್ಲಿ ಮುಗಿದು ಕಾಲು ಶುರು ಆಗುತ್ತಲ್ಲ, ತೊಡೆ ಶುರು ಆಗುತ್ತಲ್ಲ, ಆ ಜಾಗನ ನಾವು ಇಂಗ್ವೈನಲ್ ರೀಜನ್ ಅಂತೀವಿ. ಸೊ ಇಂಗ್ವೈನಲ್ ರೀಜನಲ್ಲಿ ಕೂಡ ಇಂಗ್ವೈನಲ್ ಹರ್ನಿಯಾ ಅಂತ ಆಗುತ್ತೆ. ಅಲ್ಲಿ ಸುಮಾರು 2 ಥರ ಕಾಮನ್ ಆಗಿ ಆಗೋವಂಥದ್ದು, ಡೈರೆಕ್ಟ್ ಇಂಗ್ವೈನಲ್ ಹರ್ನಿಯಾ, ಇಂಡೈರೆಕ್ಟ್ ಇಂಗ್ವೈನಲ್ ಹರ್ನಿಯಾ.
ಇವೆರಡು ಸಾಮಾನ್ಯ ಮನುಷ್ಯರಿಗೆ ಸಾಮಾನ್ಯ ಜನತೆಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇಂಗ್ವೈನಲ್ ಹರ್ನಿಯಾ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಅದೇನಾಗುತ್ತೆ ಅಂದರೆ ಇಲ್ಲಿ ಒಂದು ಆ, ಆ, ಊತ ಬರುತ್ತೆ. ಆ ಊತ ಕೆಳಗೆ ಬೀಜದ ಕಡೆಗೆ ಇಳಿಯೋ ಥರ ಅನಿಸುತ್ತೆ, ಇಷ್ಟು ದಪ್ಪ ಬರುತ್ತೆ. ಅದು ಕೂಡ ಮಲ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗೆ ಹೊರಟೋಗುತ್ತೆ ಡಾಕ್ಟ್ರೆ ಅಂತ ಎಷ್ಟೋ ಸತಿ ಪೇಷಂಟೇ ನಮ್ಗೆ ಹೇಳ್ತಾರೆ. ಸೊ ಅದು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಸೊ ಇದು ಏನು ಅಂದರೆ ವೀಕ್ನೆಸ್ಸು. ಮತ್ತು ಇದಕ್ಕೆ ನೀವು ಕೇಳ್ಬೋದು, ಇದಕ್ಕೇನಾದರೂ ಮೆಡಿಸಿನ್ ಕೊಟ್ಟು ಸರಿ ಮಾಡ್ಬೋದಾ ಅಂತ. ಖಂಡಿತ ಇಲ್ಲ. ಯಾಕೆಂದರೆ ಇಟ್ ಇಸ್ ಎ ಸ್ಟ್ರಕ್ಚರಲ್ ಡಿಫಾರ್ಮಿಟಿ. ಅಂದರೆ ಅಲ್ಲಿ ಒಂದು ವೀಕ್ನೆಸ್ ಇದೆ, ಅಲ್ಲೊಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ನಾವು ಮುಚ್ಚಬೇಕು. ಅಲ್ಲೊಂದು ಕಿಟಕಿ ಆಗಿದೆ, ಅಂದರೆ ಒಂದು ಕಿಂಡಿ ಥರ ಆಗೋಗಿದೆ, ಅದು ವೀಕ್ನೆಸ್ಸು. ಸೊ ಅದರಿಂದ ಒಳಗಿರೋವಂಥ ಪದಾರ್ಥ ಈಚೆ ಬಂದು ಒಳಗೆ ಹೋಗ್ತಾ ಇದೆ. ಸೊ ನಾವೇನು ಮಾಡಬೇಕು, ಆ ಗ್ಯಾಪ್ ಏನಿದೆಯಲ್ಲ, ಏನು ವೀಕ್ನೆಸ್ ಆಗಿದೆಯಲ್ಲ, ಅದನ್ನು ನಾವು ಕ್ಲೋಸ್ ಮಾಡಬೇಕು, ಬ್ರಿಡ್ಜ್ ಮಾಡಬೇಕು. ಅದನ್ನು ಮುಂಚೆ ಏನು ಮಾಡ್ತಿದ್ವಿ, ಹರ್ನಿಯೋರಾಫಿ ಅಂತ ಮಾಡ್ತೀವಿ. ಅಂದರೆ ಅಲ್ಲಿರೋಂಥ ಗ್ಯಾಪ್ನ, ಅಲ್ಲಿರೋಂಥ ಮಸಲ್ನೇ ಹತ್ರ ತೊಗೊಂಬಂದು ಹೊಲಿತಾ ಇದ್ವಿ, ಅದನ್ನು ಹರ್ನಿಯೋರಾಫಿ ಅಂತೀವಿ. ಈಗ ಅದನ್ನು ಮಾಡೋದಿಲ್ಲ. ಅದನ್ನೇನು ಮಾಡ್ತೀವಿ, ಒಂದು ಮೆಶ್ ಇಡ್ತೀವಿ. ಒಳಗಿಂದ ಇಡ್ಬೋದು, ಮೇಲಿಂದ ಇಡ್ಬೋದು. ಸೊ ನಾವು ಕಾಮನ್ ಆಗಿ ಒಳಗಿಂದ ಇಡೋದನ್ನು ನಾವು ಹರ್ನಿಯಾ ಮೆಶ್ ರಿಪೇರ್ ಅಂತ ಹೇಳ್ತೀವಿ. ಅದನ್ನು ಲ್ಯಾಪ್ರೋಸ್ಕೋಪಿಕಲಿನೇ ಮಾಡ್ತೀವಿ. ಸೊ ಅದನ್ನು ಕೂಡ ಮೆಶ್ನ ತೊಗೊಂಡು ಹೋಗಿ ಹೊಟ್ಟೆ ಒಳಗಿಂದ, ಹೊಟ್ಟೆ ಭಾಗ ಹಿಂಗಿತ್ತು ಅಂದರೆ, ಇಲ್ಲಿ ಗ್ಯಾಪ್ ಇತ್ತು ಅಂದರೆ, ಇಲ್ಲಿಂದ ತೊಗೊಂಬಂದು ನಾವು ಹೀಗೆ ಒಂದು ಮೆಶ್ನ ಕೂರಿಸಿ ಅದನ್ನು, ಆ ಗ್ಯಾಪ್ ಏನಿದೆಯೋ ಅದನ್ನು ಕ್ಲೋಸ್ ಮಾಡ್ತೀವಿ. ಸೊ ಕಾಂಪ್ಲಿಕೇಶನ್ ಇದನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಾ ಹೇಳಿದಾಗೆ ಹರ್ನಿಯಾ ಗ್ಯಾಪ್ ಚಿಕ್ಕದಿತ್ತು ಅಂದರೆ ಆ ಕರಳು ಬಂದು ಸಿಕ್ಕಾಕೊಂಡಿರೋದು ಯಾವುದೋ ಒಂದು ಸಮಯದಲ್ಲಿ ಅಕಸ್ಮಾತ್ ಅದು ವಾಪಸ್ ಒಳಗೆ ಹೋಗಲಿಲ್ಲ ಅಂದರೆ, ಅಲ್ಲೇ ಸಿಕ್ಕಾಕೊಂತು ಅಂದರೆ ಅದಕ್ಕೆ ಬಿಗಿದಾಗ ಆಗುತ್ತೆ. ಈಗ ಯಾವ ರೀತಿ ಬೆರಳಿಗೆ ಒಂದು 10 ನಿಮಿಷ ಒಂದು ದಾರ ಕಟ್ಬಿಟ್ರೆ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಅದಕ್ಕೆ ರಕ್ತ ಸಿಗಲಿಲ್ಲ ಅಂದರೆ ಕೊಳ್ತೋಗುತ್ತೆ, ಕಪ್ಪಗಾಗುತ್ತೋ, ಅದೇ ರೀತಿ ಈ ಕರಳು ಈಚೆ ಬಂದು ಸಿಕ್ಕಾಕೊಂಡಿರುತ್ತಲ್ಲ, ಅದಕ್ಕೆ ಅದ್ರ ಕುತ್ತಿಗೆ ಹತ್ರ ಹಿಂಗೆ ಕುತ್ತಿಗೆ ಸಿಗ್ದಂಗೆ ಆಗುತ್ತೆ. ಅದಕ್ಕೆ ಅಂದರೆ ಸ್ಟ್ರ್ಯಾಂಗ್ಯುಲೇಷನ್ ಅಂತೀವಿ. ಮೊದಲು ಅದರೊಳಗಡೆ ಇರೋಂಥ ಪದಾರ್ಥಗಳು ಸುಲಭವಾಗಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಊಟ ಒಳಗಡೆ ಇರುತ್ತೆ, ಕರಳು ಒಳಗಡೆ, ಅದು ಹಿಂಗೆ ಹಿಡಿದುಬಿಟ್ರೆ ಪೈಪ್ನ ನಾವು ಹಿಂಗೆ ಹಿಡಿದು ಹಿಂಗೆ ತಿರುಚಿದಂಗೆ ಅದೇ ರೀತಿ ಆಗುತ್ತೆ. ಒಂದು ನೀರಿನ ಪೈಪ್ನ ನೀವು ಮಧ್ಯದಲ್ಲಿ ಎಲ್ಲರೂ ಹಿಡಿದುಬಿಟ್ಟು ಹಿಂಗೆ ತಿರುಚಿದ್ರೆ ಏನಾಗುತ್ತೆ, ನೀರು ನಿಂತೋಗುತ್ತೆ ಮುಂದೆಗಡೆ. ಹಂಗೆ ಜಾಸ್ತಿ ಹೊತ್ತು ತಿರುಚಿಟ್ರೆ ಆ ಪೈಪ್ ಊದ್ಕೊಳ್ತಾ ಹೋಗಿ ಒಡ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗೋದು. ಸಣ್ಣ ಕರಳು ಬಂದು ಸಿಗಾಕೊಂಡಿರುತ್ತೆ. ಅಕಸ್ಮಾತ್ ಅದು ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ರಿಲೀಸ್ ಮಾಡಲಿಲ್ಲ, ವಾಪಸ್ ಅದನ್ನು ಹೊಟ್ಟೆ ಒಳಗೆ ಕಳಿಸ್ಲಿಲ್ಲ ಅಂದರೆ ಅಲ್ಲೇ ಸಿಕ್ಕಾಕ್ಕೊಂಡ್ರೆ ಅದಕ್ಕೆ ರಕ್ತಸ್ರಾವ ಕಡಿಮೆ ಆಗಿ ಅದು ಕೊಳಿಯಕ್ಕೆ ಶುರು ಆಗುತ್ತೆ, ಕಪ್ಪುಗಾಗಿ ಅದು ಒಡೆದೋಗುತ್ತೆ, ಕೊಳ್ತೋಗುತ್ತೆ. ಸೊ ಹರ್ನಿಯಾಗೆ ಕಾಂಪ್ಲಿಕೇಶನ್ ಆಗೋಕ್ಕೆ ಮುಂಚೆ ಆಪರೇಷನ್ ಮಾಡಿಸೋದು ಬಹಳ ಒಳ್ಳೆಯದು. ಖಂಡಿತ. ಇದನ್ನು ನಾವೇನಂತೀವಿ ಅಂದರೆ ಸೆಪ್ಸಿಸ್ ಅಂತೀವಿ. ಯಾವುದೇ ಒಂದು ಇನ್ಫೆಕ್ಷನ್ನು ಬ್ಲಡ್ ಒಳಗಡೆ ಸ್ಪ್ರೆಡ್ ಆಯಿತು ಅಂತಂದರೆ, ಇನ್ಫೆಕ್ಷನ್ ಅನ್ನೋದು ಒಂದು ಕಡೆ ಇತ್ತು ಅಂದರೆ ಕುರ ಆಗುತ್ತೆ. ಕುರ ಆದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮಾತ್ರ ಅಲ್ಲಿ ಇನ್ಫೆಕ್ಷನ್ ಇರುತ್ತೆ, ಅಲ್ಲಿ ಮಾತ್ರ ಕೀವಾಗಿರುತ್ತೆ. ನಾ ಹೇಳಿದಾಗೆ ಪೈಲ್ಸ್ ಬಗ್ಗೆ ಮಾತಾಡುವಾಗ ಹೇಳಿದೆ, ಅದು ಇನ್ಫೆಕ್ಟ್ ಆಯಿತು ಅಂದರೆ ಆ ಜಾಗದಲ್ಲಿ ಮಾತ್ರ ಕೀವು ತುಂಬಿಕೊಂಡಿರುತ್ತೆ, ಅದನ್ನು ನಾವು ಈಚೆ ತೆಗಿತೀವಿ. ಅಕಸ್ಮಾತ್ ಆ ಕೀವು ಏನಾದರೂ ರಕ್ತದೊಳಗಡೆ ಎಂಟರ್ ಆಯಿತು ಅಂದರೆ ಅದನ್ನು ನಾವು ಸೆಪ್ಟಿಸೀಮಿಯಾ ಅಂತೀವಿ. ಅಂದರೆ ಅಲ್ಲಿರೋಂಥ ಇನ್ಫೆಕ್ಷನ್ನು ಸಿಸ್ಟಮಿಕಲಿ ಸ್ಪ್ರೆಡ್ ಆಗಿರುತ್ತೆ. ಅಂದರೆ ಬ್ಲಡ್ ಒಳಗಡೆ ಎಂಟರ್ ಆಗಿ ಹಾರ್ಟ್ಗೆ ಹೋಗಿ ಹಾರ್ಟಿಂದ ಇಡೀ ದೇಹಕ್ಕೆ ಅದು ಹರಡಕ್ಕೆ ಶುರು ಆಗುತ್ತೆ. ಆಗಲೇ ಬಾಡಿ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ, ಸುಸ್ತಾಗುತ್ತೆ, ಕೋಮಾಗೆ ಹೊರಟೋಗ್ತಾರೆ ಪೇಷಂಟ್. ಅದನ್ನು ಸೆಪ್ಟಿಕ್ ಶಾಕ್ ಅಂತೀವಿ. ಸೊ ಹಂಗಾದಾಗ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಕಳ್ಕೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಸಣ್ಣ ಪುಟ್ಟ ತೊಂದರೆಗಳು ದೊಡ್ಡದಾಗೋದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಾವು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು.